ಬಾಗಲಕೋಟೆ ಜಿಲ್ಲೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಬಾಗಲಕೋಟೆ ಹಾಗೂ ಹುನಗುಂದ ತಾಲೂಕು ಪಂಚಾಯಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹುನಗುಂದ ಇವರ ಸಂಯುಕ್ತಾಶ್ರಯದಲ್ಲಿ ದೇಶದ 18ನೇ ಲೋಕಸಭಾ ಮಹಾಚುನಾವಣೆ 2024ರ ನಿಮಿತ್ತ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ 3ರ ಮತದಾನದ ಜಾಗೃತಾಭಿಯಾನದ ಜಾಥಾ ಕಾರ್ಯಕ್ರಮಕ್ಕೆ ದಿನಾಂಕ ಏಪ್ರಿಲ್ 18, 2024ರಂದು ಅಪರಾಹ್ನ 12 ಗಂಟೆಗೆ ತಾಲೂಕು ಪಂಚಾಯತ್ ಆವರಣದಲ್ಲಿ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಶ್ರೀಮತಿ ತಾರಾಯಣ್ಣ ನೇತೃತ್ವದಲ್ಲಿ ಹಾಗೂ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ವೇಗಿರಿ ತಮ್ಮಣ್ಣವರರ ಉಪಸ್ಥಿತಿಯಲ್ಲಿ ಹಸಿರು ನಿಶಾನೆ ತೋರುವುದರ ಮೂಲಕ ಜಾಥಾವು ಚಾಲನೆ ಪಡೆಯಿತು. ನಂತರ ನೆತ್ತಿ ಸುಡುವ ಉರಿ ಬಿಸಿಲಿನಲ್ಲಿ ಕಡ್ಡಾಯ ಮತದಾನ ಮಾಡುವ ಜಾಗೃತಿ ಘೋಷಣೆಗಳನ್ನು ಮೊಳಗಿಸುತ್ತಾ ಹೊರಟ ಜಾಗೃತ ಮತದಾನ ಜಾಥಾವು ಮುಖ್ಯ ರಸ್ತೆ ಸಂಚರಿಸಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಮಾನವ ಸರಪಳಿ ರಚಿಸಿ ಜಾಗೃತಿ ಮೂಡಿಸಿತು. ನಂತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕಾ ಚುನಾವಣಾ ಸ್ವೀಪ ಸಮಿತಿಯ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ತಾರಾಯಣ್ರು ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ವೇಗಿರಿ ತಮ್ಮಣ್ಣನರು ಹುನಗುಂದ ತಾಲೂಕಿನ ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧನೆ ಮತ್ತು ಕಡ್ಡಾಯ ಮತದಾನ ಪರಮಾತುಗಳನ್ನಾಡಿ ಹುನಗುಂದ ಪಟ್ಟಣದಲ್ಲಿ ಚುನಾವಣೆಯಲ್ಲಿ ಮತದಾರರು ಕೇವಲ 67% ಮತದಾರರು ಮಾತ್ರ ಮತ ಚಲಾಯಿಸುತ್ತಿದ್ದಾರೆ. ಹಾಗಾಗಿ 100% ಮತದಾನ ಚಲಾವಣೆಗೊಳ್ಳಲು ಪ್ರಜ್ಞಾವಂತ ಮತ್ತು ಪ್ರಬುದ್ಧ ಮತದಾರರಾದ ತಾವುಗಳು ಕಡ್ಡಾಯ ಮತದಾನ ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಮತ್ತು ನೆರೆಹೊರೆಯವರಿಗೆ ಕಡ್ಡಾಯ ಮತದಾನ ಮಾಡಲು ಜಾಗೃತಿಪಡಿಸಿ ಮತಗಟ್ಟೆಗೆ ಕರೆತರುವ ಕೆಲಸ ನಿಮ್ಮದಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ದೇಶದ ಭವಿಷ್ಯವು ಭಾರತ ಪ್ರತಿ ಪ್ರಜೆಯ ಮತದಾನದಲ್ಲಿ ಅಡಗಿದೆ. ಆ ಕಾರಣಕ್ಕಾಗಿ ಸದೃಢ ಭಾರತಕ್ಕೆ ನಾವೆಲ್ಲ ಸೇರಿ ಹೆಚ್ಚೆಚ್ಚು ಮತದಾನವಾಗುವಂತೆ ಮತ್ತು ಯೋಗ್ಯ ಅಭ್ಯರ್ಥಿಗೆ ಆಯ್ಕೆ ಮಾಡುವಂತೆ ಜಾಗೃತ ಮೂಡಿಸೋಣೆಂದು ಮನವಿ ಮಾಡಿದರು. ನಂತರ ಈ ಕಾರ್ಯಕ್ರಮದ ನಿರೂಪಣೆಯನ್ನು ತಾಲೂಕು ಪಂಚಾಯತ ಸಹಾಯಕ ಅಧಿಕಾರಿಗಳಾದ ಕೃಷ್ಣಾಜಿ ಪವಾರರು ನೆರವೇರಿಸಿದರೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ ಸಿಬ್ಬಂದಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿಗಳು ಈ ಮತದಾನ ಜಾಗೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ. ನಾವು ಟೈಮ್ ಹೆಚ್ಚಿಗೆ ತಗೊಳ್ಳಿ ತಾಲೂಕಿನ ಸ್ವೀಪ್ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ತಾರಾ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು 2 ಮಾತು ಮಾತನಾಡಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ. ಇರೋದು ಎಲ್ಲರಿಗೂ ಗೊತ್ತಿದೆ, ಯಾಕಂದರೆ ನಿಮಗೇನು ಅವೇರ್ನೆಸ್ ಮೂಡಿಸೋದು ಬೇಕಾಗಿಲ್ಲ. ಎಲ್ಲರೂ ಹೋಗ್ತಾರೆ, ನೀವು ಬೇರೆಯವ್ರಿಗೆ ಅವೇರ್ನೆಸ್ ಮೂಡಿಸ್ಬೇಕಾಗಿದೆ. ಇಲ್ಲಿ ಬಂದಿರೋರ್ಗಂತೂ ನಿಮಗಂತೂ ಎಲ್ಲರಿಗೂ ಗೊತ್ತಿದೆ. ಮೇ 7ಕ್ಕೆ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಬೇಕು. ಇವಾಗೇನು ಅಂಗನವಾಡಿ ನೀವು ಕಾರ್ಯಕರ್ತರು ಬಂದಿದ್ದೀರಾ, ನೀವೆಲ್ಲ ವೋಟ್ ಮಾಡ್ತೀರಾ ಓಕೆ, ಬಟ್ ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ ಅಂಥವ್ರಿಗೆ ನೀವು ಎಲ್ಲೆಲ್ಲಿ ನಿಮ್ಮ ಏರಿಯಾಗಳಿರ್ತವೆ, ನಿಮ್ಮ ಇಂತಿರ್ತವೆ ಅಂಥವ್ರಿಗೆ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳಬೇಕು. ಅದೇ ರೀತಿ ನಿಮ್ಮ ಮನೆಗಳಲ್ಲೂ ಸ್ವಲ್ಪ ಕೆಲವರು ನೀವೇ ಹೇಳ್ತೀರಾ, ನೀವೇ ಇಷ್ಟು ಜನದಲ್ಲಿ ಎಷ್ಟು ಜನ ಮಾಡ್ತೀರ ಅಂತ ಅದೊಂದು ಗ್ಯಾರಂಟಿ ಇಲ್ಲ. ಯಾಕಂದರೆ ಅವತ್ತು ರಜಾ ಇರೋದ್ರಿಂದ ಬೇರೆ ಕಡೆಗೆ ಎಲ್ಲಿಗಾರ 2-3 ದಿನ ರಜೆ ಬರುತ್ತೆ. ಮೋಸ್ಟ್ಲಿ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಏನೋ ಬರುತ್ತೆ. ಹಾಗಾಗಿ ಇವತ್ತು ಒಂದು ಓಟಿಂದ ಏನಾಗಬೇಕಾಗಿದೆ ಇರಲಿ ಬಿಡಿ ಪರವಾಗಿಲ್ಲ, ನನ್ನಂಗೆ ಬೇರೆಯವ್ರು ಆಗ್ತಾರೆ ನನ್ನ ಬದಲು ಅನ್ನೋ ಮನೋಭಾವನೆ ಬೇಡ. ದಯವಿಟ್ಟು ರಜಾ ಇರೋದು ಇದ್ರೂ ಸತ್ತರೂ ನೀವು ಬೆಳಗ್ಗೆ 7 ಗಂಟೆಯಿಂದ 7ರಿಂದ ಸಂಜೆ 6ರವರೆಗೂ ಇರುತ್ತೆ. ಹಾಗೇನಾದ್ರು ಅನಿವಾರ್ಯ ಹೋಗಲೇಬೇಕು ಅಂದರೆ ಬೆಳಗ್ಗೆನೇ ಹೋಗಿ 7 ಗಂಟೆಗೆ ಓಟ್ ಹಾಕಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಅಂತ ನೀವು ಅಣ್ಣ ತಮ್ಮಂದಿರು ಬೇರೆ ಕಡೆ ಎಲ್ಲರೂ ಇದ್ರೂ ದಯವಿಟ್ಟು ಎಲ್ಲರೂ ಕರೆಸಿ ಒಂಥರ ಹಬ್ಬದ ಥರ ಮಾಡಬೇಕು. ನೀವು ಮೊನ್ನೆ ಯುಗಾದಿ ಹಬ್ಬ ಮಾಡಿದ್ರಿ, ಹಬ್ಬಕ್ಕೆ ಎಲ್ಲರಿಗೂ ನಿಮ್ಮ ನೆಂಟರಿಷ್ಟಿಗೆ ಮನೆ ಮಂದಿಗೆಲ್ಲ ಎಲ್ಲ ಸೇರಿಸಿ ಹೇಗೆ ಹಬ್ಬ ಮಾಡ್ತೀವಿ ಅದೇ ರೀತಿಯೂ ಇದು ಮತದಾನ ಅನ್ನೋದನ್ನು ಒಂದು ಹಬ್ಬ ಥರ ನಾವು ಆಚರಣೆ ಮಾಡಬೇಕು ಅಂತೇಳಿ ಇಷ್ಟೊಂದು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹುನಗುಂದ ತಾಲೂಕಲ್ಲಿ 67% ಓಟ್ ಆಗಿದೆ. ಅಂದರೆ 100 ಜನಕ್ಕೆ 67 ಜನ ಮಾತ್ರ ಓಟ್ ಹಾಕ್ತಿದ್ದಾರೆ. ಇನ್ನು 33 ಜನ ಓಟ್ ಹಾಕ್ತಾ ಇಲ್ಲ.
ಹಾಗಾಗಿ ಕಡ್ಡಾಯವಾಗಿ ಈ ಸರಿ 67 ಇರೋದು ಅಟ್ಲೀಸ್ಟು ನಾವು 100%ಗಾರು ಬರೋಕ್ಕೆ ಟ್ರೈ ಮಾಡೋಣಂತೆ. 100 ಬರಲಿ ಅಂದರೂ 85-90% ಬರಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ, ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ನಿಮ್ಮ ಮನೆಯವರು ಸತ್ತನ್ನು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಅವ್ರಿಗೆ ಹೇಳಬೇಕು. ಅದೇ ರೀತಿ ಮತದಾನ ಮಾಡಬೇಕಾದ್ರೆ ಯಾವುದೇ ಆಸೆ ಆಲೋಚನೆಗಳಿಗೆ ಒಳಗಾಗದೆ ಒಬ್ಬ ಅರ್ಹ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಆಯಿತು, ಥ್ಯಾಂಕ್ ಯು ಎಲ್ಲರಿಗೂ. ಮತ್ತು ಒಂದು ಪ್ರತಿಮಾ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಪ್ರತಿಜ್ಞೆಯನ್ನು ಸುಮ್ಮನೆ ಎಲ್ಲ ಹಣ ಮಾಡಿದ್ದು. ಹಾಗಾಗಿ ಸೊ ಭಾಳ ನಮ್ಮ ಹುನಗುಂದ ತಾಲೂಕಿನಲ್ಲೇ ಇದಾಗಿರ್ತದೆ. ಅದಕ್ಕೆ ಇದನ್ನು ನಾವು ಹೆಚ್ಚಿನ ಇನ್ನೂ ಒಂದಿಷ್ಟು ಜಾಸ್ತಿ ಮಾಡಲಿಕ್ಕೆ ನಾವೆಲ್ಲ ಶ್ರಮಿಸೋಣ. ನಿಮ್ಮ ಕಟ್ಟ ಕಡೆಯ ಯಾರು ಅದರಲ್ಲ ಮನೆಯಲ್ಲಿದ್ದವರು ಎಲ್ಲರಿಗೂ ಮತ್ತು ಮೇ 7ನೇ ತಾರೀಕಿಗೆ ಎಲ್ಲರೂ ಮತದಾನ ಮಾಡಬೇಕು ಅಂತ ಒಂದು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.